ಇಂದು 10ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ರಸಪ್ರಶ್ನೆ ರಸಾಯನಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ರಸಪ್ರಶ್ನೆ ಕಾರ್ಯಕ್ರಮ ಪ್ರಾರಂಭ ಮಾಡುವಂತೆ ನಮ್ಮ ಮುಂದೆ 6 ತಂಡಗಳಿದ್ದಾವೆ. ಪ್ರತಿಯೊಂದು ತಂಡದವರು ಸಹ ಪರಿಚಯ ಮಾಡ್ಕೋಬೇಕು. ಮೊದಲಿಗೆ ಪರಿಚಯ ಮಾಡಿಕೊಟ್ಮೇಲೆ ರಸಪ್ರಶ್ನೆ ಪ್ರಾರಂಭ ಮಾಡುವಂತೆ. ಅದು ಕುತ್ಕೊಂಡು ಹೇಳಿ ನಿಮ್ಮ ಹೆಸರು. ಹೆಸರು ಒಂದು ಹೇಳಿ ಸಾಕು. ಕುತ್ಕೊಂಡು ಭರತ್, ಪಾಂಡು, ಸತೀಶ್, ಅಜಯ್, ರೇವತಿ, ಯಶಸ್ವಿ, ವಿಜಯಲಕ್ಷ್ಮಿ, ಚೈತ್ರ, ಶಿವಕುಮಾರ್, ಎಲ್ಲ ಸ್ಪರ್ಧಾರ್ಥಿಗಳಿಗೆ ಒಂದು ಜೋರಾದ ಚಪ್ಪಾಳೆ ಮೂಲಕ ಈಗಾಗಲೇ ನಿಮಗೆ ಪರೀಕ್ಷೆನ ಹತ್ರಕ್ಕೆ ಬಂದಿದೆ. ಪರೀಕ್ಷಾ ಸಿದ್ಧತೆ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ತಿಳಿಯುವಂಥ ಒಂದು ಪ್ರಯತ್ನ ಅಷ್ಟೇ. ಹೀಗಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಶುಭಾಶಯ ಕೋರ್ತಾ ಮೊದಲನೇ ಸುತ್ತು ಬಹು ಆಯ್ಕೆಯ ಪ್ರಶ್ನೆ ಸುತ್ತಿರುತ್ತೆ. ಪ್ರತಿಯೊಂದು ತಂಡಕ್ಕೂ ಒಂದೊಂದು ಪ್ರಶ್ನೆ ಬರುತ್ತೆ. ಹೀಗಾಗಿ ಪ್ರಶ್ನೆ ಕೇಳಿದ ನಂತರ ಪೂರ್ತಿ ಪ್ರಶ್ನೆ ಕೇಳಿದ ನಂತರ ನೀವು ಉತ್ತರವನ್ನು ಹೇಳಬೇಕಾಗುತ್ತೆ. ಈಗ ಯಾವುದೇ ಗೊಂದಲಕ್ಕೆ ಒಳಗಾಗದಲೇ ನೀವು ಉತ್ತರವನ್ನು ಹೇಳಬೇಕಾಗುತ್ತೆ. ಸೊ ಮೊದಲಿಗೆ ನಾನು ಈ ತಂಡದಿಂದ ಮೊದಲನೇ ತಂಡದಿಂದ ಪ್ರಶ್ನೆ ಪ್ರಾರಂಭ ಮಾಡ್ತೀನಿ. ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ನಿರ್ಧರಿಸುವ ಅಂಶಗಳು: ಸ್ಥಿತಿ ಬದಲಾವಣೆ, ಅನಿಲದ ಬಿಡುಗಡೆ, ತಾಪದಲ್ಲಿ ಬದಲಾವಣೆ, ಮೇಲಿನ ಎಲ್ಲವೂ. ಮೇಲಿನ ಎಲ್ಲವೂ ಸರಿಯಾದಂತಹ ಮಾರ್ಕ್ಸ್ ಆಗಿರ್ತಾವೆ ಮುಂದೆ ಅಷ್ಟೇ. ಇನ್ನು ಎರಡನೇ ಪ್ರಶ್ನೆ ನಮ್ಮ ಎರಡನೇ ತಂಡದ ವಿದ್ಯಾರ್ಥಿಗಳಿಗೆ: ಆಮ್ಲಗಳು ಡ್ಯಾಶ್ ಕಾಗದವನ್ನು ಡ್ಯಾಶ್ ಬಣ್ಣಕ್ಕೆ ಬದಲಾಯಿಸುತ್ತವೆ. ನೀಲಿ ಕಾಗದದಿಂದ ಕೆಂಪು ಬಣ್ಣಕ್ಕೆ ಬದಲಾಯಿಸುತ್ತವೆ. ರೈಟ್. ಅವ್ರು ಇನ್ನೂ ಆಪ್ಷನ್ ಹೇಳಿರಲಿಲ್ಲ, ಮುಂಚೆ ಇದೆ. ಇನ್ನು ಮೂರನೇ ತಂಡಕ್ಕೆ ಪ್ರಶ್ನೆ: ಇವುಗಳಲ್ಲಿ ಉಭಯವರ್ತಿ ಆಕ್ಸೈಡ್ ಅಥವಾ ಉಭಯಧರ್ಮಿ ಆಕ್ಸೈಡ್ ಯಾವುದು ಅಂತೇಳಿ. ಅಲ್ಯೂಮಿನಿಯಂ ಆಕ್ಸೈಡ್, ಕಬ್ಬಿಣದ ಆಕ್ಸೈಡ್, ತಾಮ್ರದ ಆಕ್ಸೈಡ್. ಅಲ್ಯೂಮಿನಿಯಂ ಆಕ್ಸೈಡ್. ನಾಲ್ಕನೇ ತಂಡವರಿಗೆ ಪ್ರಶ್ನೆ: ಇವುಗಳಲ್ಲಿ ದ್ರವರೂಪದ ಲೋಹ ಯಾವುದು ಅಂತೇಳಿ. ಕಬ್ಬಿಣ, ಬ್ರೋಮಿನ್, ಪಾದರಸ. ಸರಿಯಾಗಿ ಉತ್ತರ ಹೇಳಬೇಕು. ಪಾದರಸ ಸರಿಯಾದಂತಹ. ತಂಡವರಿಗೆ ಪ್ರಶ್ನೆ: ಅತ್ಯಂತ ಸರಳವಾದಂತಹ ಹೈಡ್ರೋಕಾರ್ಬನ್. ಆಪ್ಷನ್: ಮೀಥೇನ್, ಬೆಂಜಿನ್, ಮೀಥೇನ್. ಮೀಥೇನ್ ಯೋಚನೆ ಮಾಡ್ತಾರೆ ಹೇಳಬೇಕು. ಅತ್ಯಂತ ಸರಳ ಹೈಡ್ರೋಕಾರ್ಬನ್ ಮೀಥೇನ್, ಬೆಂಜಿನ್, ಈಥೇನ್. ಈಥೇನ್ ಈಥೇನ್ ತಪ್ಪಾದಂತಹ. ಇನ್ನು ಪಾಸ್ ಹೋಗಿಲ್ಲ. ಬೆಂಜಿನ್ ತಪ್ಪಾದ. ಮೀಥೇನ್ ಸರಿಯಾದಂತಹ ಉತ್ತರ. ನೆಕ್ಸ್ಟ್ 6ನೇ ತಂಡವರಿಗೆ ಪ್ರಶ್ನೆ: ಸೀಮೆಎಣ್ಣೆಯಲ್ಲಿ ಸಂಗ್ರಹಿಸುವ ಲೋಹಗಳು. ಆಪ್ಷನ್ ಬಂದು ಸೋಡಿಯಂ, ಪೊಟ್ಯಾಷಿಯಂ, ಸೋಡಿಯಂ, ಕ್ಯಾಲ್ಸಿಯಂ, ಪೊಟ್ಯಾಷಿಯಂ ಅಯೋಡೈಡ್. ಸೀಮೆಎಣ್ಣೆಯಲ್ಲಿ ಸಂಗ್ರಹಿಸುವ ಲೋಹಗಳು: ಸೋಡಿಯಂ ಮತ್ತು ಪೊಟ್ಯಾಷಿಯಂ, ಸೋಡಿಯಂ ಮತ್ತು ಕ್ಯಾಲ್ಸಿಯಂ, ಪೊಟ್ಯಾಷಿಯಂ ಮತ್ತು ಅಯೋಡೈಡ್. ಸೋಡಿಯಂ ಮತ್ತು ಕ್ಯಾಲ್ಸಿಯಂ ತಪ್ಪಂತ. ಸೋಡಿಯಂ ಮತ್ತು ಪೊಟ್ಯಾಷಿಯಂ ಸರಿಯಾದಂತಹ. ಎರಡನೇ ತಂಡವರು 1 ಅಂಕ, ಮೂರನೇ ತಂಡವರು 1 ಅಂಕ, ನಾಲ್ಕನೇ ತಂಡವರು 1 ಅಂಕ, ಐದನೇ ತಂಡವರು 0, ಆರನೇ ತಂಡವರು 1. ಹೀಗಾಗಿ ಮೊದಲನೇ ತಂಡವರು 3 ಅಂಕ ಗಳಿಸಿ ಮುಂದಿದ್ದಾರೆ. ಈಗ ಎರಡನೇ ಸುತ್ತಿಗೋಣ. ವಿಜ್ಞಾನದಲ್ಲಿ ಕಾರಣಗೊಳಿಸುತ್ತನ್ನ ಪ್ರಾರಂಭ ಮಾಡ್ತೀವಿ. ಈಗ ನಾನು ಎರಡನೇ ತಂಡದಿಂದ ಪ್ರಾರಂಭ ಮಾಡೋಣ. ಮೊದಲನೆಯ ಪ್ರಶ್ನೆ: ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸಬೇಕು ಹೇಗೆ? ನಿಯಮದ ಪ್ರಕಾರ ಪ್ರತಿವರ್ತಕಗಳ ಒಟ್ಟು ಮೊತ್ತವು ಉತ್ಪನ್ನಗಳ ಒಟ್ಟು ಮೊತ್ತಕ್ಕೆ ಸಮನಾಗಿರುತ್ತದೆ. ಅದರಿಂದ ಸರಿಯಾದಂತಹ ಉತ್ತರ. ನಿಮಗೂ ಸುಲಭ
ಸುಲಭವಾದಂತಹ ಪ್ರಶ್ನೆ ಅಂದ್ಕೊಂಡಿದೆ. ಚಿಪ್ಸ್ ತಯಾರಕರು ನೈಟ್ರೋಜನ್ ಅನಿಲವನ್ನು ಆಯಿಸುತ್ತಾರೆ ಏಕೆ? ಚಿಪ್ಸ್ ಗಾಳಿಯಲ್ಲಿ ಉತ್ಕರ್ಷಣೆಗೊಳ್ಳುವುದನ್ನು ತಡೆಗಟ್ಟಲು. ಗಾಳಿಯಲ್ಲಿ ಉತ್ಕರ್ಷಣೆಗೆ ಒಳಗಾಗುವುದು ತಡೆಗಟ್ಟಲು ಪ್ರತಿ ಉತ್ಕರ್ಷಕವಾಗಿ ನೈಟ್ರೋಜನ್ ಅನಿಲವನ್ನು ಆಯಿಸುತ್ತೆ. ಸರಿಯಾದಂತಹ ನಮ್ಮ 4ನೇ ತಂಡದವರಿಗೆ ಪ್ರಶ್ನೆ. ರೈತರ ಜಮೀನಿಗೆ ಸುಣ್ಣವನ್ನು ಸೇರಿಸಲು ಕೃಷಿ ತಜ್ಞರು ತಿಳಿಸಿದ್ದಾರೆ, ಸಲಹೆ ನೀಡಿದ್ದಾರೆ ಏಕೆ? ಮಣ್ಣಿಗೆ ಸುಣ್ಣವನ್ನು ಸೇರಿಸಲು ಕೃಷಿ ತಜ್ಞರು ಸಲಹೆಯನ್ನು ನೀಡಿದ್ದಾರೆ ಒಬ್ಬ ರೈತರಿಗೆ. ಯಾಕೆ ಸುಣ್ಣವನ್ನು ಸೇರಿಸಬೇಕು ಅಂತ ಪ್ರಶ್ನೆ. ಗೊತ್ತಿಲ್ಲ ಪಾಸ್ ಅಂತ ಹೇಳ್ಬೋದು. ಪಾಸ್ ಆಗಿದೆ. ಸುಣ್ಣದಲ್ಲಿ ರೈತರ ಮಣ್ಣಿನಲ್ಲಿ ಆಮ್ಲ ಹೆಚ್ಚಾಗಿರುತ್ತದೆ, ಆದ್ದರಿಂದ ಸುಣ್ಣವನ್ನು ಸೇರಿಸಬೇಕು. ಆಮ್ಲವನ್ನು ತಟಸ್ಥಗೊಳಿಸಲು, ಆ ಮಣ್ಣೇನಾದರೂ ಕ್ಷಾರೀಯ ಗುಣವನ್ನು ಹೊಂದಿದ್ರೆ ಆ ಗುಣವನ್ನು ತಟಸ್ಥಗೊಳಿಸಲಿಕ್ಕೆ ಪ್ರತ್ಯಾಮ್ಲವನ್ನು ಸುಣ್ಣವನ್ನು ಸೇರಿಸ್ತೀವಿ. ಸರಿಯಂತ ಉತ್ತರ ಅವರಿಗೆ ಸಿಕ್ಕಿದವರಿಗೆ. ನಿಮಗೆ ಪ್ರಶ್ನೆ, ಪಾಸಿಗೆ ಒಂದು ಬಂದಿದೆ. ಸಾರಿ. ಅಯಾನಿಕ್ ಸಂಯುಕ್ತಗಳು ಘನ ಸ್ಥಿತಿಯಲ್ಲಿ ಅವಾಹಕಗಳು, ದ್ರವಿಸಿದ ಸ್ಥಿತಿಯಲ್ಲಿ ವಾಹಕಗಳು ಏಕೆ? ಅಯಾನಿಕ್ ಸಂಯುಕ್ತಗಳು ಘನ ಸ್ಥಿತಿಯಲ್ಲಿ ಅವಾಹಕಗಳು, ಆದರೆ ದ್ರವಿಸಿದ ಸ್ಥಿತಿಯಲ್ಲಿ ಮಾತ್ರ ವಾಹಕಗಳು ಏಕೆ? ಗೊತ್ತಿರಲ್ಲ, ಪಾಸ್ ಅನ್ನು. ದ್ರವಿಸಿದ ಸ್ಥಿತಿಯಲ್ಲಿ H+ ಅಯಾನುಗಳನ್ನು H+ ಇಲ್ಲಿ ಬರಲ್ಲ. ದ್ರವಿಸಿದ ಸ್ಥಿತಿಯಲ್ಲಿ ಓಕೆ ಅಯಾನುಗಳು ಐತೆ. ಇನ್ನು ಸ್ವಲ್ಪ ಮುಂದಕ್ಕೆ ಬರಬೇಕು. ಓಕೆ, ಮೂವ್ ಆನ್ ಟು ನೆಕ್ಸ್ಟ್. ತಪ್ಪು. ದ್ರವಿಸಿದ ಸ್ಥಿತಿಯಲ್ಲಿ ತಪ್ಪಾದ ಉತ್ತರ. ನಿಮಗೆ ಗೊತ್ತಿಲ್ಲ. ಕಾರಣ ಘನ ಸ್ಥಿತಿಯಲ್ಲಿ ಅವುಗಳ ಪ್ರಬಲವಂತ ಆಕರ್ಷಣ ಬಲ ಇರುತ್ತೆ, ಆದರೆ ದ್ರವಿಸಿದ ಸ್ಥಿತಿಯಲ್ಲಿ ಅವು ಅಯಾನುಗಳನ್ನ ಉಂಟು ಮಾಡ್ತವೆ. ಅಯಾನುಗಳನ್ನ ಉಂಟು ಮಾಡೋದ್ರಿಂದ ಅವು ವಿದ್ಯುತ್ತಿನ ವಾಹಕಗಳಲ್ಲಿ ಪರಿವರ್ತನೆ ಆಗ್ತವೆ. ಹಾಗೆ ಇದಕ್ಕೆ ಯಾರು ಸರಿಯಾದ ಉತ್ತರವನ್ನು ಕೊಟ್ಟಿಲ್ಲ. ನೆಕ್ಸ್ಟ್ ಪ್ರಶ್ನೆ ನಿಮಗೆ. ಲೋಹಗಳನ್ನು ಅಡುಗೆ ಪಾತ್ರೆ ತಯಾರಿಕೆಯಲ್ಲಿ ಬಳಸುವ. ಇದು ತನ್ಮೆಯಷ್ಟೇ ಮತ್ತು ಕುಟ್ಯತೆಗಳನ್ನು ಹೊಂದಿರುತ್ತದೆ, ಶಾಬ್ದನ ಗುಣವನ್ನು ಹೊಂದಿರುತ್ತದೆ ಮತ್ತೆ ಹೊಳೆಯುವ ಆಕರ್ಷಣೆ ಹೊಂದಿರುತ್ತದೆ. ಆಮೇಲೆ ಒಂದು ತಗೊಳ್ಬೋದು, ತನ್ಯತೆ ಮತ್ತು ಕುಟ್ಯತೆ ಜೊತೆಗೆ ಅವು ಉತ್ತಮ ವಾಹಕ. ಹಾಗಾಗಿ ನಾವು ಅಡುಗೆ ಪಾತ್ರೆ ತಯಾರಿಕೆಯಲ್ಲಿ ಬಳಸ್ತೀವಿ. ಸರಿಯಾದಂತಹ ಉತ್ತರ 1 ಅಂಕ. ನಿಮಗೆ ಈ ಸುತ್ತಿನ ಕೊನೆಯ ಪ್ರಶ್ನೆ. ಮಾರ್ಜಕಗಳನ್ನು ಬಳಸಿ ನೀರಿನ ಗಡಸುತನವನ್ನು ಪರೀಕ್ಷಿಸಬಹುದೇ? ಇದು ಮೊನ್ನೆಲ್ಲ ಬಳಸಿರಿ ನಾನು. ಮಾರ್ಜಕಗಳನ್ನು ಬಳಸಿ ನೀರಿನ ಗಡಸುತನವನ್ನು ಪರೀಕ್ಷಿಸಬಹುದೇ? ಪರೀಕ್ಷಿಸಬಹುದು. ತಪ್ಪಂತ ಉತ್ತರ. ಯಾಕೆ? ಕರೆಕ್ಟ್. ತಪ್ಪು. ಪರೀಕ್ಷಿಸಬಾರದು. ಮಾರ್ಜಕಗಳು ಹೆಚ್ಚು ಮಾರ್ಜಕಗಳು ಗಡಸು ನೀರಿನಲ್ಲಿ ನೊರೆಯನ್ನು ಉಂಟು ಮಾಡುತ್ತವೆ, ಅದಕ್ಕೆ ಪರೀಕ್ಷಿಸಲು ಮಾರ್ಜಕಗಳು ಗಡಸು ನೀರಿನಲ್ಲೂ ಸಹ ನೊರೆಯನ್ನು ಉಂಟು ಮಾಡುತ್ತವೆ. ಹಾಗಾಗಿ ಮಾರ್ಜಕಗಳನ್ನು ಬಳಸಿ ನಾವು ನೀರಿನ ಗಡಸನ್ನು ಪರೀಕ್ಷೆ ಮಾಡಲು ಸಾಧ್ಯ ಆಗಲ್ಲ. ಹಾಗಾಗಿ ಸರಿಯಾದ ಉತ್ತರವನ್ನು ಕೊಡ್ತಾರೆ. ಈ ಸುತ್ತಿ ಮಾಡಬೇಕು. ಯಾವ ಲವಣ ನಿಮಗೆ ಬರುತ್ತೋ ಆ ಲವಣದ ಒಂದು ಉಪಯೋಗ ಸಾಕು. ಗೊತ್ತಿರೋ ವಸ್ತು ಹೇಳ್ಬೋದು, ಗೊತ್ತಿಲ್ಲ ಅಟ್ಲೀಸ್ಟ್ ಒಂದಾದರೂ ಹೇಳ್ಬೋದು. ಯಾವ ಬರುತ್ತೋ ಯಾರಿಗೂ ಗೊತ್ತಿಲ್ಲ. ಲವಣ ಬರೆದ್ರೆ ತಾಂಬರ್ಬೋದು. ಯಾರಾದ್ರೂ ಆಯ್ಕೆ ಮಾಡಿ ಕೂಡ ಕೈ ಒಂದು ತಗೊಳ್ಬೇಕಷ್ಟೇ ಅಲ್ಲ, ಅವ್ರೇ ತಗೊಳ್ಳಿ. ನೆಕ್ಸ್ಟ್ ಹಂಗೆ ಬಾರ್ದು ಕೊಡು, ಹೆಂಗಾರು ಮಾಡ್ಬೋದು. ಈಗಿರ್ಬೇಕು. ಆಮೇಲೆ ರೈಟ್. ಈಗ ನಿಮ್ಮೆಲ್ಲರಿಗೂ ಲವಣದ ಚೀಟಿ ಬಂದಿದೆ. ಅದರ ಒಂದೊಂದು ಉಪಯೋಗ ಸಾಕು. ರೈಟ್. ಮೊದಲಿಗೆ ನಾನು ಈಗ 3ನೇ ತಂಡಿನ ಪ್ರಾರಂಭ ಮಾಡ್ತೀನಿ. ಸೋಡಿಯಂ ಕ್ಲೋರೈಡ್ ಬಂದರೆ ಸುಣ್ಣದಲ್ಲಿ ಬಳಸುತ್ತಾರೆ. ಸೋಡಿಯಂ ಕ್ಲೋರೈಡ್ ತಪ್ಪು.
ನಿಮಗೆ ಯಾವ ಎಕ್ಸಾಮ್ ಆಗಿರ್ತಾವೆ? ಹಾಂ, ಅಡುಗೆ ಸೋಡಾ ಒಂದು ಉಪಯೋಗ ಹೇಳ್ಬೇಕು. ಇಲ್ಲಿ ಬೋನಸ್ ಇರಲ್ಲ, ನಿಮ್ಗೆ ಯಾರು ಅದನ್ನೇ ಹೇಳ್ಬೇಕಾಗುತ್ತೆ. ರೈಟ್. ಚೆಲ್ಲಿಬೇಕು ನೀರಿನ ಗಡಸುತನ ನಿರ್ವಹಿಸಲು ಕಾಗದ ಮತ್ತು ಬಟ್ಟೆಗಳನ್ನು ಚೆಲುವೆ ಮಾಡಬೇಕು. ಇಲ್ಲಮ್ಮ, ಬಟ್ಟೆ ಮತ್ತು ಕಾಗದ ಚಿಲ್ಲರೆ ಬಳಸಲು ಅದು ಕರೆಕ್ಟ್. ರೈಟ್, ಅದು ಮಾರ್ಕ್ಸ್ ಆಟಿಕೆಗಳ ತಯಾರಿ. ವೆರಿ ಗುಡ್. ಅವ್ರಿಗೆ ಮಾರ್ಕ್ಸ್ ಯಾರು ಒಂದು ಹಾಂ, ಅದರಲ್ಲೇ ಉತ್ತರ. ರುಚಿಕಾರಕವಾಗಿ ವಾಷಿಂಗ್ ಪೌಡರ್ ತಯಾರಿಕೆಯಲ್ಲಿ ಬಳಸುತ್ತಾರೆ. ಅರ್ಧ ಮಾರ್ಕ್ಸ್ ಕೊಡೋದು. ಹ್ಞೂ, ಇಲ್ಲ ಸೋಡಿಯಂ ಬಟರ್ ಸೇರಿ ಗೊತ್ತಿಲ್ಲ. ರೈಟ್. ಈ ಥರದ ಅಂದರೆ ಈ ಸುತ್ತಲ್ಲಿ ಪೂರ್ತಿ ಇವರೊಬ್ಬರು ಮತ್ತು ಇವರು ಎರಡು ತಂಡ ಮಾತ್ರ ನನಗೆ ಕಳಿಸಿದ್ದಾರೆ, ಇವರು ಅರ್ಧ ಕಳಿಸಿದ್ದಾರೆ. ನಾವು 3 ತಂಡದವರು ಯಾವುದೇ ಅಂಕವನ್ನು ಗಳಿಸಿಲ್ಲ. ರೈಟ್. ಈಗ ಮುಖ್ಯ ಪಾತ್ರವನ್ನು ವಹಿಸ್ತಾರೆ. ಈಗ ನಿಮಗೆ ವ್ಯತ್ಯಾಸ ಸುತ್ತನ್ನು ಪ್ರಾರಂಭ ಮಾಡುವಂತೆ ಮೊದಲಿಗೆ ಇಲ್ಲಿಂದ ಪ್ರಾರಂಭ 4ನೇ ಸುತ್ತು 4ನೇ ತಂಡದಿಂದ ಸ್ಟಾರ್ಟ್ ಮಾಡ್ತೀನಿ. ಆಮ್ಲ ಮತ್ತು ಪ್ರತ್ಯಾಮ್ಲಗಿರುವ ವ್ಯತ್ಯಾಸ, 2 ವ್ಯತ್ಯಾಸ ಹೇಳಿ. ನಿಮಗೆ ಸ್ಥಾನಪಲ್ಲಟ ಮತ್ತು ಸ್ಥಾನಪಲ್ಲಟ ಅಲ್ಲ, ಡೆಫಿನೇಷನ್ ಇದು ಸಾಧ್ಯ. ಸ್ಥಾನಪಲ್ಲಟ ಎಂದರೆ ಪ್ರತಿವರ್ತಕದ ಹೆಚ್ಚು ಕ್ರಿಯಾಪಟದಾತ ಕಡಿಮೆ ಕ್ರಿಯಾಪಟದಾತವನ್ನು ಪಲ್ಲಟಗೊಳಿಸುವ ಕ್ರಿಯೆಗೆ ಸ್ಥಾನಪಲ್ಲಟ. ಸ್ಥಾನಪಲ್ಲಟ ಎಂದರೆ ಪ್ರತಿವರ್ತಕದಿಂದ ಅಯಾನುಗಳು ಪರಸ್ಪರ ವಿನಿಮಯ ಮಾಡಿಕೊಳ್ಳುವ ಕ್ರಿಯೆ. ರೈಟ್, ವೆರಿ ಗುಡ್, ಸರಿ ಅಂತ ಹೋಗುತ್ತೆ. ನಿಮಗೆ ಪರ್ಯಾಪ್ತ ಅಪರ್ಯಾಪ್ತ ಏಕಬಂಧ ಹೊಂದಿರುತ್ತದೆ, ಅಪರ್ಯಾಪ್ತ ದ್ವಿಬಂಧ ಹೊಂದಿರುತ್ತದೆ, ರಾಸಾಯನಿಕ ಕ್ರಿಯೆಯಲ್ಲಿ ಅಸ್ಥಿರ ಹೊಂದಿರುತ್ತದೆ, ಅದು ಅಪರ್ಯಾಪ್ತ ಅಸ್ಥಿರ ಹೊಂದಿರುತ್ತದೆ, ಶುಕ್ರಜ್ವಾಲೆ ಇಲ್ಲಿ ಕಪ್ಪು. ಲೋಹ ಮತ್ತು ಅಲೋಹ ವ್ಯತ್ಯಾಸ. ಆಡಿಯನ್ಸ್ ಯಾರು ಹೇಳ್ಬೋದು? ಲೋಹ ವ್ಯತ್ಯಾಸ ಇನ್ನೊಂದು ವ್ಯತ್ಯಾಸ ಅವ್ರಿಗೆ ಅರ್ಥ ಮಾಡಿಸ್ಕೊಳ. ನಿಮ್ಮ ತಂಡಕ್ಕೆ ಪ್ರಶ್ನೆ, ಅಂತರುಷ್ಣಕ ಬದಿರುಷ್ಣಕ. ಸರಿಯಾದ ಉತ್ತರ. ಸಿಂಪಲ್ ಪ್ರಶ್ನೆ. ಉತ್ಕರ್ಷಕ, ಉತ್ಕರ್ಷಣೆ, ಅಪಕರ್ಷಣೆ. ರೈಟ್. ಈಗ ನಮ್ಮ ಆಡಿಯನ್ಸ್ಗೆ ಒಂದು ಪ್ರಶ್ನೆ, ಅವ್ರು ಸುಮ್ಮನೆ ಕೂತಿದ್ದಾರೆ, ಅದಕ್ಕೆ ಅವ್ರಿಗೆ ಒಂದು ಪ್ರಶ್ನೆ ಕೇಳಾಗುತ್ತೆ, ಈ ಕಡೆ ಅವ್ರಿಗೆ ಕೇಳಾಗುತ್ತೆ. ಫಸ್ಟ್ ಬಾಯ್ಸಿಗೆ ಒಂದೇ ಒಂದು ಸಿಂಪಲ್ ಪ್ರಶ್ನೆ, ಅಷ್ಟೇನಲ್ಲ. ಆಮ್ಲಗಳು ಯಾರು ಅಂತ ಹೇಳಿದ್ದಾರೆ, ಇದೇ ಸುದ್ದಿ ಸಂಬಂಧಪಟ್ಟಂತೆ ಈ ಕಡೆ ಹೇಳ್ಬೇಕು. ಆಮ್ಲಗಳು ಯಾವ ರುಚಿಯನ್ನು ಹೊಂದಿವೆ? ಆಮ್ಲಗಳು ಯಾವ ರುಚಿ ಹೊಂದಿವೆ? ಆಮ್ಲಗಳು ಹೊಂದಿವೆ. ಪ್ರತ್ಯಾಮ್ಲಗಳು ರುಚಿಯನ್ನು ಹೊಂದಿವೆ. ಆಮ್ಲಗಳು ಯಾವ ನೀರಿನ ಲಿಟ್ಮಸ್ ಕೆಂಪು ಬಣ್ಣಕ್ಕೆ ಬದಲಾಯಿಸ್ತವೆ?
ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸಲು ಯಾವುವು ಅಂತ ಕೇಳಿ ಫಸ್ಟ್. ಯಾವ ಏಕಬಂಧ ಹೊಂದಿದ್ರೆ ಎಂತ ಆಗಿರೋ ಕಾರ್ಬನ್? ಏಕಬಂಧ ಹೊಂದಿದ್ರೆ ಎಂತ ಆಗಿರೋ ಕಾರ್ಬನ್? ಅವು ಪರ್ಯಾಪ್ತ. ಈಗ 5 ಸ್ಥಿತಿ ಬರುವಂತ ಚೀಟಿ ಬರುತ್ತೋ ಆ ಚೀಟಿಯ ರಚನಾ ವಿನ್ಯಾಸವನ್ನ ಬರೀಬೇಕು. ಇಲ್ಲಿ ನಾವು ಕೇಳ್ಬೋದು. ಇದು ಪ್ರೋಫೈಲ್ ಅಂತ. ಪ್ರೋಫೈಲ್ ನಿಂದು ಸೈಕ್ಲೋಪೆಂಟೇನ್ ಅಂತ. ಸೈಕ್ಲೋಪೆಂಟೇನ್ ರೈಟ್. ಇದು ರ್ಯಾಪಿಡ್ ರೌಂಡ್ ಅಂತ ಹೇಳಿ ಅಲ್ಲ ತೀವ್ರ ಸುತ್ತು ಅಂತೇಳಿ ಪ್ರತಿ ತಂಡಕ್ಕೂ 5 ಪ್ರಶ್ನೆಗಳು ಬರ್ತವೆ. ನೀವು ಬೇರೆ ಉತ್ತರಗಳನ್ನು ಟೈಮ್ ಇರುತ್ತೆ. ಓಕೆ, ಈಗ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ನಾವು? 6ನೇ ತಂಡ ಆಗಿ ನಿಮ್ಗೆ ಸ್ಟಾರ್ಟ್. ಸೀಸನ ನೈಟ್ರೇಟ್ ಕಾಯಿಸಿದಾಗ ಬಿಡುಗಡೆ ಆಗುವ ಧೂಮ ಯಾವುದು? ಓಕೆ, ನೈಟ್ರೋಜನ್ ಡೈಆಕ್ಸೈಡ್. ಸಂಯೋಗ ಕ್ರಿಯೆ ಎಂದರೆ? ಪ್ರತಿವರ್ತಕದಲ್ಲಿರುವ ಹೆಚ್ಚು ಕ್ರಿಯಾಪಟು ಕಡಿಮೆ ಕ್ರಿಯಾಪಟು. ಸಂಯೋಗ ಕ್ರಿಯೆ ಅಂತ ಹೇಳ್ತಿರೋದು ರಾಸಾಯನಿಕ ಪ್ರತಿವರ್ತಕದಲ್ಲಿ ಹೆಚ್ಚು ಉತ್ಕರ್ಷಣ ಅಪಕರ್ಷಣ ಎರಡು ಕಂಡು ಬಂದರೆ ನೀರಿನ ವಿದ್ಯುತ್ ವಿಭಜನೆ ಬಿಡುಗಡೆಯಾಗುವ ಅನಿಲ. ಬಿಡುಗಡೆಯಾಗುವ ಅನಿಲ ಎರಡಿದಾವೆ, ಹೈಡ್ರೋಜನ್ ಮತ್ತು ಕಬ್ಬಲಿಗೆ. ಆರನೇ ತಂಡವರು 5ಕ್ಕೆ 5 ಅಂಕಗಳಿಗೆ 5 ಪ್ರಶ್ನೆಗಳು. ತಟಸ್ಥೀಕರಣ ತಟಸ್ಥೀಕರಣ ಎಂದರೆ? ಓಕೆ, ಆಮ್ಲ ಮಳೆ. ಕ್ಲೋರ್ ಆಲ್ಕಲಿ ಪ್ರಕ್ರಿಯೆ ಎಂದರೇನು? ಕ್ಲೋರ್ ಆಲ್ಕಲಿ ಪ್ರಕ್ರಿಯೆ ಎಂದರೇನು? ಗೊತ್ತಿಲ್ಲ, ಪಾಸ್ ಮಾಡಿ. pH ಎಂದರೆ? ಹೈಡ್ರೋಜನ್ ಸಹಜ. ಆಮ್ಲ ಸಾಮರ್ಥ್ಯ ಎಂದರೆ? ಅಲ್ಲಿಗೆ 1 2 4 ಹೇಳಿದ. ಉರಿಯುವಿಕೆ ಎಂದರೆ? ಕಾಸುವಿಕೆ ಎಂದರೆ? ನೆಕ್ಸ್ಟ್ ಉಭಯಧರ್ಮಿ ಆಕ್ಸೈಡ್ಗಳು ಎಂದರೆ? ಅಯಾನಿಕ್ ಬಂಧ ಎಂದರೆ? ಮಿಶ್ರಲೋಹಗಳು ಎಂದರೆ? ಓಕೆ, ಒಂದೇ ಒಂದು ಉತ್ತರ ಕೊಟ್ಟಿದ್ರೆ 1 ಮಾರ್ಕ್ಸ್. ನೆಕ್ಸ್ಟ್ ಕೆಟಲೀಕರಣ ಎಂದರೇನು? ಸಮಾನತೆ ಎಂದರೇನು? ಅನುರೂಪ ಶ್ರೇಣಿಗಳು, ಹೈಡ್ರೋಜನೀಕರಣ, ಕ್ರಿಯಾ ಗುಂಪುಗಳು. ಗೊತ್ತಿಲ್ಲ, 0 ಅಂಕಗಳು ಗಳಿಸಿದರೆ ರೈಟ್. ನಿಮಗೆ ರಾಸಾಯನಿಕ ವಿಭಜನೆ ಎಂದರೇನು? ಸರಿಯಾದ ಉತ್ತರ. ಒಂದು ಪ್ರತಿವರ್ತಕ, ಹಲವಾರು ಉತ್ಪನ್ನ. ಕ್ಷಾರಗಳು ಎಂದರೆ? ಗೊತ್ತಿಲ್ಲ. ನೆಕ್ಸ್ಟ್ ಆಮ್ಲ ಶಾಮಕ. ಈಗಿನ ಉತ್ತರ ಹೇಳಿದ್ರೆ ಅವರು ಗೊತ್ತಿಲ್ಲ. ಲೋಹಗಳು ಆಮ್ಲಗಳೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ. ಲೋಹಗಳು ಆಮ್ಲಗಳೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ. ತಪ್ಪು. ಆಲ್ಕೋಹಾಲ್ ಅನ್ನುವ ಕ್ರಿಯಾ ಗುಂಪು. ರೈಟ್. ಒಂದೇ ಒಂದು ಉತ್ತರವನ್ನು ಕೊಟ್ಟಿದ್ರೆ 1 ಮಾರ್ಕ್ಸ್. ನೆಕ್ಸ್ಟ್ ಸಂಶರಣ ಎಂದರೇನು?
ಲೋಹಗಳು ತನ್ನ ಸುತ್ತಮುತ್ತಲಿನ ವಸ್ತುಗಳಾದ ತೇವಾಂಶ, ಗಾಳಿ, ಆಮ್ಲಗಳಿಂದ ಓಕೆ ರೈಟ್. ಅಲ್ಲಿನ ಸವೆತಕ್ಕೆ ಕಾರಣ pH ಮೌಲ್ಯ ಕಡಿಮೆಯಾಗಿದೆ. ಹಿಂಗೆ 7ಕ್ಕಿಂತ ಜಾಸ್ತಿ. ಕಡಿಮೆ ಆಗುತ್ತೆ. ತಟಸ್ಥೀಕರಣ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಪರಸ್ಪರ ವರ್ತಿಸಿ ನೀರು ಮತ್ತು ಲವಣಗಳು ನೆಕ್ಸ್ಟ್ ಪ್ರತ್ಯಾಮ್ಲಗಳು ಕೆಂಪು ಲಿಟ್ಮಸ್ನ ಡ್ಯಾಶ್ ಮಾಡಕ್ಕೆ ತಿಳಿಸಿ. ನಿರ್ಮಾಣ ಆಗಿದೆ. ರೈಟ್. ಆಮ್ಲ ಪ್ರತ್ಯಾಮ್ಲಗಳಿರುವ ಗುಣಕ್ಕೆ ಕಾಣುವಂತಹ ಅಯಾನುಗಳು H ಪ್ಲಸ್ H ಪ್ಲಸ್ ಅಯಾನು OH ಮೈನಸ್ ವೆರಿ ಗುಡ್. 5ಕ್ಕೆ 5 ಇಲ್ಲ ಇಲ್ಲಿಗೆ 5 ಸುತ್ತುಗಳು 6 ಸುತ್ತುಗಳು ಮುಗಿದವೆ ಅಂತ ಯೂಸ್ವಲಿ ನಿಮ್ಮ ಕೈದರೆ ಬರೀರಿ. ಬರೀ ಸಾಕು. ಚಿತ್ರ ತಾಳ ಓಕೆ. ಈಗ ಶಿವರಿಗೆ 4 ಮಾರ್ಕ್ಸ್ ನಮ್ಮ ಫಸ್ಟ್ ತಂಡಕ್ಕೆ 4. ಎರಡನೇ ತಂಡಕ್ಕೆ 4 ಕೊಡು. ಓಕೆ. 3 ತಂಡಕ್ಕೆ 4 ಇವರಿಗೂ 4 ಕೊಡು. 4ನೇ ತಂಡಕ್ಕೂ 5ನೇ ತಂಡಕ್ಕೂ 4 ಕೊಡು. 6ನೇ ತಂಡಕ್ಕೂ 4. ರೈಟ್. ಚಿತ್ರ ಎಲ್ಲರೂ ತುಂಬ ಚೆನ್ನಾಗಿ ಬಿಡಿಸಿದ್ರ. ಇಲ್ಲಿಗೆ 7 ಸುತ್ತುಗಳು ಮುಗಿದಿದೆ. 7 ಸುತ್ತು 14, ಎರಡನೇ ತಂಡ 9, ಮೂರನೇ ತಂಡ 7, ನಾಲ್ಕನೇ ತಂಡ 7, 5ನೇ ತಂಡ 13, 6ನೇ ತಂಡ 13. ಬರೀ ತೇಜಸ್ವಿ ಮತ್ತು ಟೋಟಲ್ ಈಗ ನಿಮ್ಮಿಬ್ಬರ ಮಧ್ಯೆ ಒಂದು ಕ್ವಶನ್ ಕೇಳ್ತೀವಿ. ಯಾರು ಕೇಳ್ತಾರೆ ಅವ್ರು ಸೆಕೆಂಡ್ ಹೋಗ್ತಾರೆ. 2 10 ಬಂದಿದ್ದಾರೆ. ಹೀಗಾಗಿ ಪ್ರಶ್ನೆ ಏನು ಅಂತಂದರೆ ನಿಮ್ಮಿಬ್ಬರ ಮಧ್ಯೆ ಈಗ ಪ್ರಶ್ನೆ ಕೇಳ್ತೀನಿ. ಯಾರು ಕೇಳ್ತಾರೋ ಅವ್ರಿಗೆ ಪ್ರಶ್ನೆ ಏನಂತಂದರೆ ಕಾರ್ಬನ್ನ ವೇಲೆನ್ಸಿ 4 ಬರ್ರಿ. ಎಲ್ಲರೂ ತುಂಬ ಚೆನ್ನಾಗಿ ಪ್ರಯತ್ನ ಪಟ್ಟಿದ್ರ. ಇನ್ನೂ ಹೆಚ್ಚಿನ ಪ್ರಯತ್ನ ಪಟ್ಟಿ ಅಂತ ಹೇಳ್ತಾ ನೆಕ್ಸ್ಟ್ ಹೊಸ ಪ್ರಶ್ನೆ ಒಳಗಡೆ ನಾವು ಏನು ಆಡಿಯನ್ಸ್ ಕುಂತೀರೋ ನೀವು ಇಲ್ಲಿ ಬರ್ತೀರಾ, ಇವರು ಅಲ್ಲಿಗೆ ಹೋಗ್ತಾರೆ. ಹಾಗಾಗಿ ನೆಕ್ಸ್ಟ್ ಹೊಸ ಪ್ರಶ್ನೆ ನೀವು ಸಹ ಸಿದ್ಧವಾಗಿ ಅಂತ ಹೇಳ್ತಾ ಇದುವರೆಗೂ 6 ತಂಡದ ವಿದ್ಯಾರ್ಥಿಗಳು ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಕೆಲವೊಂದು ಕೂತ್ರ ಹೇಳಿಲ್ಲ, ಕೆಲವೊಂದು ಕೂತ್ರವನ್ನು ಹೇಳಿಲ್ಲ. ನೆಕ್ಸ್ಟ್ ಜೀವಶಾಸ್ತ್ರ ಒಂದಿರುತ್ತೆ. ಹಾಗೆ ಎಲ್ಲರೂ ಸಿದ್ಧವಾಗಿ ಅಂತ ಹೇಳ್ತಾ